ಪಿಡಿಒ ಮೇಲೆ ಗ್ರಾಮ ಪಂಚಾಯತ್ ಸದಸ್ಯನಿಂದ ಹಲ್ಲೆಯಾಗಿದೆ. ಚಿಕ್ಕೋಡಿ ತಾಲೂಕಿನ ಚಿಕ್ಕಲವಾಡ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಈ ಸಂಬಂಧ 3 ಜನರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ಹಣಕಾಸಿನ ವಿಚಾರಕ್ಕೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಚಿಕ್ಕಲವಾಡ ಗ್ರಾಮ ಪಂಚಾಯಿತಿ ಸದಸ್ಯನೊಬ್ಬ ಅಭಿವೃದ್ಧಿ ಅಧಿಕಾರಿ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪ ಮಾಡಲಾಗಿದೆ. ಗ್ರಾಮ ಪಂಚಾಯತ್ ಸದಸ್ಯರಾದ ರಾಜೇಂದ್ರ ಪಾಟೀಲ್ ಎಂಬುವರು ಕರ್ತವ್ಯ ನಿರತ ಪಿಡಿಒ ಶಿವರಾಯ್ ಬಿರಾದಾರ್ ಎಂಬುವರ ಮೇಲೆ ಸೋಮವಾರ ಏಕಾಏಕಿ ಬಂದು ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಹೊಡೆದಾಟ ದೃಶ್ಯ ಗ್ರಾಮ ಪಂಚಾಯಿತಿಯಲ್ಲಿ ಅಳವಡಿಸಿರುವ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಈ ಸಂಬಂಧ ರಾಜೇಂದ್ರ ಪಾಟೀಲ್, ಭೂಷಣ್ ರಾಜೇಂದ್ರ ಪಾಟೀಲ್ ಮತ್ತು ಭುವನ್ ರಾಜೇಂದ್ರ ಪಾಟೀಲ್ ಎಂಬುವರ ವಿರುದ್ಧ ಪಿಡಿಒ ಕಡಕಲಾಟ ಅವರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಇನ್ನು ಈ ಬಗ್ಗೆ ಪಿಡಿಒ ಶಿವರಾಯ್ ಬಿರಾದಾರ್ ಅವರು ಆರ್ಜೆ ನ್ಯೂಸ್ ಮುಖಾಂತರ ಮಾತನಾಡಿ, ನಾನು 2 ವರ್ಷಗಳಿಂದ ಚಿಕ್ಕಲವಾಡ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಸೋಮವಾರ ಸಂಜೆ ಸದಸ್ಯ ರಾಜೇಂದ್ರ ಪಾಟೀಲ್ ಬಂದು ಹಲ್ಲೆ ಮಾಡಿದ್ದಾರೆ. ನನಗೆ ಆಗಾಗ ಖರ್ಚಿಗೆ ಹಣ ನೀಡುವಂತೆ ಒತ್ತಾಯ ಮಾಡುತ್ತಿದ್ದರು. ಹಿಂದೆಯೂ ಇದೇ ರೀತಿ 2 ಸಲ ದುಡ್ಡು ಕೇಳಿದಾಗ ನಾನು ಅವರಿಗೆ ಹಣ ನೀಡಿದ್ದೇನೆ. ಆದರೆ ಈ ಬಾರಿ ನಾನು ಹಣ ನೀಡಿರಲಿಲ್ಲ. ಹೀಗಾಗಿ ಅವರ ಕುಟುಂಬಸ್ಥರು ಬಂದು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ನೀವು ಅವ್ರು ಕೊಟ್ಟಿದ್ದೆ ಏನಿಲ್ಲ, ಏನು ಖರ್ಚು ಮಾಡಿದೆವು ಚೆಕ್ ಅವ್ರು ಖರ್ಚು ಮಾಡಿದ್ರೆ ನಿಜ ಆಯ್ತು. ಇಲ್ಲ ಬಟ್ ಖಾಲಿ ಖುಷಿ ಐತಿ, ಒಟ್ಟು ದುಡ್ಡು ಕೊಟ್ಟರು. ಶಿವರಾಯ ಮಹಾದೇವ ಬಿರಾದಾರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಚಿಕ್ಕಲವಾಡ ನಿನ್ನೆ ಸಾಯಂಕಾಲ 5 ಗಂಟೆಗೆ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಅವರ ಮಕ್ಕಳು ಕೂಡಿ ಅನಾಶಕವಾಗಿ ಪ್ರವೇಶಿಸಿದ ಪದಗಳನ್ನು ನಿಂದಿಸಿ ನಮ್ಮ ಚೆಕ್ ಕೊಡು, ಅದು ಕೊಡು, ದುಡ್ಡು ಕೊಡು ಅಂತ ಹೇಳಿ ಒಂದು ಕಡೆಯಿಂದ ಹಲ್ಲೆ ಮಾಡಿ ಹೋಗಿದ್ದಾರೆ. ಉದ್ದೇಶಪೂರ್ವಕ ಅಥವಾ ಉದ್ದೇಶಪೂರ್ವಕವಾಗಿ. ನಿನ್ನೆ ದಿನ ಚಿಕ್ಕಲವಾಡ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಒಂದು ಸದಸ್ಯರು, ಗ್ರಾಮ ಪಂಚಾಯತಿ ಸದಸ್ಯರು ಒಂದು ಗೌರವಾನ್ವಿತ ಸಂವಿಧಾನಿಕ ಸ್ಥಾನದಲ್ಲಿ ಇದ್ಕೊಂಡು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಒಂದು ಹಲ್ಲೆ ಮಾಡಿದ್ದಾರೆ. ಇದನ್ನು ನಾವು ಖಂಡಿಸ್ತೀವಿ. ಈಗಾಗಲೇ ನಾವು FIR ಕೂಡ ಮಾಡಿದ್ದೀವಿ. FIR ಆದ 24 ಗಂಟೆಯಲ್ಲಿ ಅವ್ರನ್ನ ಅರೆಸ್ಟ್ ಮಾಡಬೇಕು. ಒಂದು ವೇಳೆ ಅರೆಸ್ಟ್ ಮಾಡಲಿಲ್ಲ ಅಂದರೆ ನಮ್ಮ ಇಲಾಖೆ ಮುಖ್ಯಸ್ಥರಿಗೆ ನಾವು ಮನವಿ ಸಲ್ಲಿಸಿ ಉಗ್ರ ಹೋರಾಟವನ್ನು ಕೂಡ ಮಾಡುವಂಥ ತೀರ್ಮಾನಕ್ಕೆ ನಮ್ಮ ಸಂಘದ ವತಿಯಿಂದ ನಾವು ಬಂದಿದ್ದೀವಿ. ಎಲ್ಲ ನಿಮ್ಮ ಸಂಘದಲ್ಲ ಒಪ್ಪಿಗೆ ಅದ ಸರ್? ಅದಕ್ಕೆ ಎಲ್ಲ ನಮ್ಮ ಸಂಘದ ಒಪ್ಪಿಗೆ ಮೇರೆಗೆ ಈ ಡಿಸಿಷನ್ ತಗೊಂಡಿದ್ದೀವಿ. ಮುಂದೆ ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ಅರೆಸ್ಟ್ ಮಾಡುವವರೆಗೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ನಾವು ಈ ಥರ ಇನ್ನೊಬ್ಬರ ಮೇಲೆ ಆಗಬಾರ್ದು ಅಂತ ಇದೊಂದು ನಾವು ಮೆಸೇಜ್ ಕೂಡ ತಲುಪಿಸ್ತೀವಿ. ಈ ಒಂದು ಘಟನೆಯಿಂದ ಈ ಥರ ಸರ್ಕಾರಿ ನೌಕರರ ಮೇಲೆ ಪದೇ ಆಗ್ತಾ ಇರೋ ಘಟನೆಗಳು ಮುಂಬರುವ ದಿನಗಳೆಲ್ಲ ನಿಲ್ಲಬೇಕು. ಹಾಗೂ ಈ ತಪ್ಪಿಸ್ತರ ಮೇಲೆ ಸೂಕ್ತ ಕ್ರಮ ಆಗಬೇಕು.